ನೀವು ಹೇಳಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೆ ನಾನು ಸಿದ್ಧ. ಕಾರ್ಯಕರ್ತರ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಚ್ಚರಿಯ ಮಾತನಾಡಿದ್ದಾರೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಬಿಸಿ ಚರ್ಚೆ ಆಗ್ತಾ ಇದೆ. ಇನ್ನು ಸಂಪುಟ ಸರ್ಜರಿಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ತುಮಕೂರಿನ ಕೊರಟಗೆರೆಯ ರಾಜೀವ್ ಭವನದಲ್ಲಿ ನಡೆದಂತ ಸಭೆಯಲ್ಲಿ ಈ ರೀತಿ ಮಾತನಾಡಿದ್ದಾರೆ. ಇತ್ತೀಚೆಗೆ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಬೆರೆಯೋದಕ್ಕಾಗ್ತಾ ಇಲ್ಲ. ನಿಮ್ಮ ಮನಸ್ಸಿನ ಆಕಾಂಕ್ಷೆಯಂತೆ ನಾನು ಸ್ಪಂದಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಕರ್ತರ ಬಳಿ ಕ್ಷಮೆ ಕೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ ಹೇಳಿಕೆಯಿಂದ ವಿಚಲಿತರಾದ್ರ ಕಾರ್ಯಕರ್ತರು ಅಂತ ತಕ್ಷಣ ರಾಜೀನಾಮೆ ಕೊಡಬೇಡಿ ಅಂತ ಅಭಿಮಾನಿಗಳು ತಕ್ಷಣನೇ ಹೇಳಿದ್ದಾರೆ. ಹಾಗಾದ್ರೆ ಯಾತಕ್ಕಾಗಿ ರಾಜೀನಾಮೆ ಕೊಡುವಂತ ವಿಚಾರವನ್ನ ಪರಮೇಶ್ವರ್ ಹೇಳಿದ್ರು? ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಆಕಾಂಕ್ಷಿನ ಅಥವಾ ಮೇಜರ್ ಸರ್ಜರಿ ಆಗುತ್ತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂತಿದ್ದಾರಲ್ಲ, ಏನಾದರೂ ಬದಲಾವಣೆ ಆಗುತ್ತಾ? ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಅವರ ಈ ಒಂದು ಹೇಳಿಕೆ. ನಿರಾಶೆ ಆಗಿರ್ಬೋದು, ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನಾನು ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ಇವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗ್ಬೇಕು. ನನಗೆ ಎಲ್ಲಾ ಬಂಡವಾಳನೂ ಗೊತ್ತಿದೆ. ಸುಮ್ಮನೆ ಮಾತಾಡಿದ್ರೆ ನಾನು ಮಾತಾಡ್ಬಿಡ್ತೀನಿ. ಸುಮ್ಮನೆ ಇಟ್ಬಿಡ್ರಿ ಆಯ್ತಾ? ಯಾರ್ಯಾರು ಎಸ್ಟೇಟ್ ಮೀಸೆ ತಿರುಗಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ? ಇವತ್ತಿಷ್ಟು ನಿರಾಶೆ ಆಗಿರ್ಬೋದು.